ಎಸ್, ನಾನು ಆಗ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ. ಅದಕ್ಕಿಂತ ಮುಂಚೆ ನಿಮ್ಮ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ಈಗ ರೆಡಿ ಮಾಡ್ತಾ ಇರೋದಾಗಿರ್ಬೋದು ಅಥವಾ ಹೊಸ ಹಾಡನ್ನು ಜನರಿಗೆ ಕೇಳಿಸ್ಬೇಕು ಅನ್ನೋದಾದ್ರೆ ಯಾವ ಹಾಡು? ಈಗಷ್ಟೇ ನಾವು ಕಂಪೋಸ್ ಮಾಡಿದೀವಿ. ಇದು ಪುರಂದರದಾಸರ ಒಂದು ಲೋಳ ಲೊಟ್ಟೆ ಅಂತ ಹಾಡಿದೆ. ದಾಸರು ಆಗಿನ ಟೈಮ್ನಲ್ಲಿ ಅವರ ರಾಜ ಯಾರಿದ್ರು ಅವರು ಮಾಡ್ತಾ ಇದ್ದಂಥ ಕೆಲವು ಕೆಲಸ ಅವ್ರಿಗೆ ಇಷ್ಟ ಆಗಿರಲಿಲ್ಲ. ಸೊ ಹಾಗಾಗಿ ದಾಸರು ನೀನು ಮಾಡ್ತಾ ಇರೋದೆಲ್ಲ ಲೋಳ ಲೊಟ್ಟೆ ಅಂತ ಹೇಳಿದರು. ಆ ಹಾಡು ಇವತ್ತಿಗೂ ಅಷ್ಟೇ ಏನು ಪವರ್ಫುಲ್ ಆಗಿದೆ. ಏಕೆಂದರೆ ಈಗಲೂ ನಾವು ನಮ್ಮನ್ನು ಯಾರು ಆಳ್ತಾ ಇದ್ದಾರೆ ಅವ್ರು ಮಾಡ್ತಾ ಇರೋಂಥ ಕೆಲಸ ನಮ್ಗೆ ಇಷ್ಟ ಇಲ್ಲ ಅಂದರೆ ಅದನ್ನು ಧೈರ್ಯವಾಗಿ ಹೇಳಬೇಕು ಅನ್ನೋದನ್ನು ಅವರು ದಾಸರ ಅವಾಗಲೇ 500 ವರ್ಷಗಳ ಮುಂಚೆನೇ ತೋರಿಸ್ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ದಾಸರ ಪದಗಳ ಮೂಲಕ ನಾವು ಹಾಡುಗಳನ್ನು ಕೇಳಬಹುದು, ಅದಕ್ಕೆ ತನ್ನದೇ ಆದಂತಹ ಶೈಲಿಯ ಮೂಲಕ ಹಾಡುಗಳನ್ನು ಹೇಳ್ತಾ ಇದ್ರೆ ಅಥವಾ ಕೇಳ್ತಾ ಇದ್ರೆ ಅದು ತನ್ನದೇ ಆದಂತಹ ವಿಶಿಷ್ಟ ರೂಪವನ್ನ ಪಡ್ಕೊಳ್ಳುತ್ತೆ, ನಮ್ಮ ಮನಸ್ಸಿಗೆ ಮುದ ಕೊಡುತ್ತೆ ಅನ್ನೋದಕ್ಕೆ ಇವರು ಈಗಾಗಲೇ ರೆಡಿ ಮಾಡಿರುವಂತಹ ಹಾಡಿರುವಂತಹ ಹಾಡೇ ಸಾಕ್ಷಿ. ಈಗ ವಾಸು ದೀಕ್ಷಿತ್ ಅವರೇ, ಇಂತಹ ಸಂದರ್ಭದಲ್ಲಿ ಈಗ ನೀವು ಹೇಳಿದ್ರೆ ಅಂದ್ರೆ ಹೊಸ ಹೊಸ ರೀತಿಯ ಹಾಡುಗಳನ್ನು ಅಂದ್ರೆ ದಾಸರ ಪದಗಳನ್ನೇ ಇಂತಹ ಹಾಡುಗಳನ್ನ ನಾವು ಜನರಿಗೆ ತಲುಪಿಸ್ತೀವಿ ಅಂತ ಸ್ಟಾರ್ಟಿಂಗ್ ಅಲ್ಲಿ ಇಂತಹ ಹಾಡುಗಳು ಬಂದಾಗ ಅಥವಾ ನಿಮ್ಮ ಬಾಯಿಂದ ಕೇಳಿದಾಗ ಜನರ ರೆಸ್ಪಾನ್ಸ್ ಇಲ್ಲಿ ಕರ್ನಾಟಕದಲ್ಲಿ ಆಗ್ಬೋದು ಅಥವಾ ಅಲ್ಲಿ ಹೇಗಿತ್ತು ಅಂತ ಹೇಳಿ ಆ ಒಂದು ಅನುಭವ ಯಾವ್ದಾದ್ರು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಹಂಚ್ಕೊಳ್ಬೋದಾ? ನಾನು ಆಕ್ಚುಲಿ ಫಸ್ಟ್ ರಾಗಿ ತಂದಿರ ಹಾಡು ಅದು ಒನ್ ಆಫ್ ಮೈ ಫಸ್ಟ್ ರಿಲೀಸಸ್. ನನ್ನ ಐಡಿಯಾ ಏನಿದೆ ಅಂದರೆ ದಾಸರು ಅಥವಾ ಕಬೀರ್ ಇವರೆಲ್ಲ ಆಗಿನ ಟೈಮ್ನಲ್ಲಿ ನಮ್ಮ ಈಗಿನ ಯಾವುದೇ ಟೆಕ್ನಾಲಜಿ ಇರಲಿಲ್ಲ, ಹೇಗೆ ಅವರು ಸಂಗೀತನ ಮುಟ್ಟಿಸ್ತಾ ಇದ್ರು ಜನರಿಗೆ ಅನ್ನೋದು ಒಂದು ಥಾಟ್ ಬಂತು. ಅವರು ಜನರ ಮಧ್ಯೆ ಹೋಗಿ ಜನರು ಎಲ್ಲಿರ್ತಾರೆ ಅಲ್ಲೇ ಹಾಡ್ತಾ ಇದ್ರು. ಸೊ ಹಾಗೇನೆ ನಾನು ಮಾಡಬೇಕು ಅನ್ನೋ ಒಂದು ಐಡಿಯಾನಲ್ಲಿ ನಾನು ಹೋಗಿ ಹಾಡಕ್ಕೆ ಶುರು ಮಾಡಿದೆ. ಹಾಗೇ ನನ್ನ ಜೊತೆ ಇದ್ದಂಥ ಒಂದು 2-3 ಜನ ಫ್ರೆಂಡ್ಸ್ ಅವರು ವಿಡಿಯೋ ತಗೊಳಕ್ ಶುರು ಮಾಡಿದ್ರು. ಸೊ ಅದು ಎಲ್ರಿಗೂ ತುಂಬಾ ಇಷ್ಟ ಆಯ್ತು. ಅಂದ್ರೆ ಕಾನ್ಸೆಪ್ಟ್ ಅನ್ನು ಸ್ಟಾರ್ಟ್ ಮಾಡಿದ್ದೆ ಅಲ್ಲಿಂದ. ಹೌದು. ಸೊ ನನ್ಗೇನಂದ್ರೆ ಸುಮ್ಮನೆ ನಾನು ಹೋಗಿ ಹಾಡ್ಬೇಕಂತ ವಿಡಿಯೋ ಮಾಡ್ಬೇಕನ್ನೋ ಐಡಿಯಾ ಇರಲಿಲ್ಲ. ಬಟ್ ಅವರೆಲ್ಲ ಬಂದಿದ್ರಿಂದ ಅವ್ರ ಫೋನಲ್ಲೇ ಎಲ್ಲ ಶೂಟ್ ಮಾಡಿದ್ದೆ. ಇನ್ಫ್ಯಾಕ್ಟ್ ನಾನು ಯೂಟ್ಯೂಬಲ್ಲಿ ಇರೋ ವಿಡಿಯೋನು ನಾವು ಫೋನಲ್ಲೇ ಶೂಟ್ ಮಾಡಿರೋಂಥ ವಿಡಿಯೋ ಅಷ್ಟೇ. ಅದು ತುಂಬ ಜನರಿಗೆ ಇಷ್ಟ ಆಯಿತು. ನಾನು ಆ ಹಾಡ್ದು ಲಿರಿಕ್ಸ್ನ ಎಲ್ರಿಗೂ ಕೊಟ್ಟು ಅವ್ರ ಕೈನಲ್ಲೂ ಹಾಡಿಸಿ ಅಲ್ಲೇ ರೋಡಲ್ಲಿ ಅಥವಾ ಕೆಲವರೆಲ್ಲ ತಿಂಡಿ ತಿಂತಾಯಿದ್ರು, ಪಾನಿಪುರಿ ತಿಂತಾಯಿದ್ರು, ಅವ್ರಿಗೆ ಅಲ್ಲೇ ಹಾಡಿಸಿ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೇಕಂತ ನಾನು ಹನುಮಂತ ನಗರ, ಬಸವನಗುಡಿ ಇಲ್ಲೆಲ್ಲ ಹಾಡ್ತಾ ಇದ್ದೆ. ಅವಾಗ ಅವ್ರು ಹೇಳಿದ್ರು, ಸರ್ ಇಲ್ಲಿಯವರೆಲ್ಲ ನಾವೆಲ್ಲ ಕನ್ನಡಿಗರೇನೆ, ನಮಗೆಲ್ಲ ಇದು ಗೊತ್ತು, ನೀವು ಎಲ್ಲಿ ಕನ್ನಡಿಗರು ಇಲ್ವಾ ಆ ಏರಿಯಾನಲ್ಲಿ ಹೋಗಿ ಹಾಡಿಸಿ ಅಂತ. ಸೊ ಹಾಗಾಗಿ ನಾನು ಈ ಕಡೆ ವೈಟ್ ಫೀಲ್ಡ್ ಅಲ್ಲಿ ನಾನು ಓಲ್ವೋ ಬಸ್ಸಲ್ಲೇ ಹೋಗ್ತಾ ಅಲ್ಲಿ ಯಾರ್ಯಾರು ಇರ್ತಾರೆ ಅವ್ರ ಜೊತೆನೂ ಹಾಡಿಸಿ. ಸೊ ಎಲ್ಲರೂ ಆ್ಯಕ್ಚುಲಿ ಸಂಗೀತದ ಶಕ್ತಿನೇ ಅದು. ಭಾಷೆಯನ್ನು ಬಿಟ್ಟು ನಾವು ಅದೇ ರೀತಿ ಭಾಷೆನ ನಾವು ಫೋರ್ಸ್ ಮಾಡಬಾರ್ದು ಅನ್ನೋ ಒಂದು ನನ್ನ ವಿಚಾರ. ಅಂದರೆ ಅದನ್ನು ಪ್ರೀತಿಯಾಗಿ ನಮ್ಮ ಸಂಗೀತದ ಮೂಲಕ ಅಥವಾ ಇನ್ಯಾವುದೋ ನಾಟಕದ ಮೂಲಕ ಕಲೆಯ ಮೂಲಕ ನಮ್ಮ ಭಾಷೆನ ನಾವು ಪ್ರೀತಿಯಿಂದ ಕೊಟ್ಟರೆ ಅದು ಎಲ್ಲರೂ ಸ್ವೀಕರಿಸ್ತಾರೆ. ಅದನ್ನು ನಾವು ತುಂಬ ಫೋರ್ಸ್ ಮಾಡಿ ನೀವು ಮಾತಾಡಲೇಬೇಕು, ನೀವು ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತ ನಾವು ತುಂಬ ಫೋರ್ಸ್ ಮಾಡಿದ್ರೆ ಅದು ಎಲ್ಲರೂ ರೆಬೆಲ್ ಆಗ್ತಾರೆ. ಸೊ ಬಟ್ ಆರ್ಟಲ್ಲಿ ಆಟೋಮೆಟಿಕಲಿ ಆ ಒಂದು ಪ್ರೀತಿ, ಅದು ಪೀಸ್ ಎಲ್ಲ ಇದ್ದೇ. ಸೊ ಅದ್ರ ಮೂಲಕ ನಾವು ನಮ್ಮ ಭಾಷೆಯನ್ನು ನಾವು ಇನ್ನಷ್ಟು ಜನರಿಗೆ ಹಂಚ್ಬೋದು ಅನ್ನೋ ಒಂದು ನನ್ನ ಐಡಿಯಾ. ಸ್ಟಾರ್ಟಿಂಗ್ ಅಲ್ಲಿ ಹೆಸಿಟೇಷನ್ ಇರಲಿಲ್ಲ ಅಂದ್ರೆ ಹೊರಗಡೆ ಹೋಗೋಕೆ, ಯಾಕಂದ್ರೆ ಒಂದು ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡೋದು ಬೇರೆ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ, ಬಟ್ ಈ ತರ ರೋಡಲ್ಲಿ ಹೋದಾಗ ಏನಾದ್ರು ಅನ್ಕೊಳ್ತಾರ ಜನ ಅನ್ನುವಂಥ ಹೆಸಿಟೇಷನ್ ಹಂಗೇನಿರ್ಲಿಲ್ಲ. ಒಂದು ಕಲಾವಿದ ಆದ್ಮೇಲೆ ಆ ನಾಚಿಕೆದು ಹೆದರಿಕೆ ಎಲ್ಲ ಭಯ ಎಲ್ಲ ಬಿಟ್ಟು ಹೋಗ್ಲೇಬೇಕು. ನಾನು ಯಾವಾಗಲೇ ಹೇಳ್ದಂಗೆ ಪುರಂದರದಾಸರು ಅವಾಗಿನ ಟೈಮ್ನಲ್ಲೇ ಅವ್ರ ಮನಸ್ಸಲ್ಲಿ ಏನಿತ್ತು ಅದನ್ನು ಹೇಳ್ತಾ ಇದ್ರು. ಈಗ ಆ್ಯಕ್ಚುಲಿ ನಮಗೆ ಯಾರೇನ ನಮ್ಮ ಜೈಲ್ಗೆ ಹಾಕ್ಬಿಡ್ತಾರೆ, ಇಲ್ಲ ಇದರಲ್ಲಿ ಸೋಷಿಯಲ್ ಮೀಡಿಯಾನಲ್ಲಿ ರಾಂಗ್ ಕಮೆಂಟ್ಸ್ ಆಗ್ತಾರೆ ಅನ್ನೋ ಒಂದು ಕೆಲವು ಭಯ ಇದೆ. ಬಟ್ ನನಗೆ ಆ ಥರ ಏನು ಇರಲಿಲ್ಲ, ಯಾಕೆಂದರೆ ನಾನು ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದು. ಒಬ್ಬ ಕಲಾವಿದ ಆದಮೇಲೆ ಎಲ್ಲ ರೀತಿಯಾದ ನಾಚಿಕೆ ಮತ್ತು ಭಯ ಇದೆಲ್ಲ ಬಿಟ್ಟು ಬರಬೇಕು. ಸೊ ನನಗೆ ಸ್ಟೇಜ್ ಬೇರೆ ಅಲ್ಲ, ರೋಡ್ ಸೈಡ್ ಬೇರೆ ಅಲ್ಲ. ನಾನೀಗ ಹಾಡಬೇಕು ಅಂತಿದ್ರೆ ಎಲ್ಲಿ ನಿಲ್ತೀನೋ ಅದೇ ಸ್ಟೇಜ್. ಲೈಕ್ ಶೇಕ್ಸ್ಪಿಯರ್ ಹೇಳ್ದಂಗೆ ವರ್ಲ್ಡ್ ಇಸ್ ಎ ಸ್ಟೇಜ್. ಸೊ ನನಗೆ ಯಾವ ಥರ ಏನೋ ನೀವು ಡಸ್ಟ್ಬಿನ್ ಪಕ್ಕ ನಿಲ್ಲಿಸಿ ಇಲ್ಲ ಯಾವುದೇ ಒಂದು ದೊಡ್ಡ ಸ್ಟೇಜ್ ಮೇಲೆ ನಿಲ್ಲಿಸಿ, ಎರಡೂ ಒಂದೇನೆ. ಯಾವುದೇ ರೀತಿಯಾದ ಭಯ ಅಥವಾ ಹೆದರಿಕೆ ಏನಿಲ್ಲ. ಓಕೆ, ಈಗ ಕೆಲವು ಸಂದರ್ಭದಲ್ಲಿ ಈಗ ದಾಸರ ಪದಗಳು ಅದನ್ನು ನಾವು ಹೀಗೆ ಹಾಡಬೇಕು ಆ ಥರದ್ದು ಅನ್ನುವಂಥದ್ದು, ಅಂದರೆ ದೇವರ ನಾಮ ಥರ ಹಾಡಬೇಕು ಅನ್ನುವಂಥದ್ದು, ಆ ಥರ ಏನಾದರೂ ಯಾರಾದರೂ ಕಮೆಂಟ್ ಮಾಡಿದ್ದು ಅಥವಾ ಈ ಥರ ಹೇಳಿದ್ದು ಏನಾದರೂ ಇದೆಯಾ?
ಇದಾರೆ ಸುಮಾರು ಜನ ಹೇಳ್ತಾರೆ ಇದು ದಾಸರ ಪದಗಳು, ನೀವ್ ಯಾಕೆ ಈ ತರ ಗಿಟಾರ್ ಹಿಡ್ಕೊಂಡು ಹಾಡ್ತೀರಾ, ಶೂಸ್ ಹಾಕೊಂಡು ಹಾಡ್ತೀರಾ, ಸ್ಟೇಜ್ ಮೇಲೆ ಇದ್ದಾಗ ಶೂಸ್ ಹಾಕೊಂಡು ಹಾಡ್ತೀರಾ, ಮತ್ತೆ ಇದರಲ್ಲಿ ಇಷ್ಟೊಂದು ಡಿವೋಷನಲ್ ಇದಿದೆ, ಆ ವ್ಯಾಲ್ಯೂನ ಬಿಟ್ಟು ನೀವು ಬೇರೆ ಮಾಡ್ತಾ ಇದ್ದೀರಾ ಅಂತ. ಆರ್ಟ್ ಅಂದಮೇಲೆ ಅದಕ್ಕೆ ನೀವು ಯಾವುದೇ ರೀತಿ ಮಾಡಿದ್ರೆ ಅದಕ್ಕೆ ಹಲವಾರು ಥರ ಇಂಟರ್ಪ್ರಿಟೇಷನ್ ಬಂದೇ ಬರುತ್ತೆ. ಸುಮಾರು ಆಲ್ಮೋಸ್ಟ್ ಪ್ರತಿ ವಾರ ನನಗೆ ಎಷ್ಟೊಂದು ಜನ ಮೆಸೇಜ್ ಮಾಡ್ತಾರೆ, ನಮ್ಮ ಮಕ್ಕಳು ನಿಮ್ಮ ಹಾಡುಗಳ ಮೂಲಕ ದಾಸರ ಪದಗಳನ್ನ ಕೇಳೋಕ್ಕೆ ಶುರು ಮಾಡಿದ್ದಾರೆ ಅಂತ. ಸೊ ಒಂದು ಕಡೆ ಒಂದಷ್ಟು ಜನ ತುಂಬ ಇಷ್ಟಪಡ್ತಾರೆ, ಒಂದು ಕಡೆ ಅದನ್ನು ಇಷ್ಟಪಡೋದಿಲ್ಲ. ಕೆಲವರು ಟ್ರೆಡಿಷ್ನಲ್ ಕನ್ವೆನ್ಷನಲ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ, ಅವರು ಒಂದೇ ರೀತಿಯಾದ ಮ್ಯೂಸಿಕ್ನ ಕೇಳಿರ್ತಾರೆ, ಅವ್ರಿಗದು ಸೂಕ್ತ ಅನಿಸುತ್ತೆ. ಸೊ ಅವರ ಒಪಿನಿಯನ್ಗೂ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ನಾನೇನು ನೀವು ಹಿಂಗೆ ಹೇಳ್ಬಾರ್ದು, ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಬರೀ ಎನ್ಕರೇಜ್ ಮಾಡಬೇಕು ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಅದೇ ಒಬ್ಬ ಕಲಾವಿದ ಅಂದಮೇಲೆ ನಮ್ಮ ಟೀಚರ್ ಹೇಳ್ತಾಯಿದ್ರು, ಫಸ್ಟು ಮಾನ ಇರಬೇಕು, ಆಮೇಲೆ ನಿಮಗೆ ಅವಮಾನ ಆಗುತ್ತೆ, ಆಮೇಲೆ ಅಭಿಮಾನ ಆಗುತ್ತೆ, ಸನ್ಮಾನ ಆಗುತ್ತೆ. ಸೊ ಇದೆಲ್ಲ ಥರ ಎಲ್ಲ ಸ್ಟೇಜಸ್ನು ದಾಟಿ ಬರಬೇಕು. ಈಗ ನಿಮ್ಗೆ ಅವೆಲ್ಲ ಆಗಿದೆಯಾ? ಅಂದ್ರೆ ಅವೆಲ್ಲಾದ್ರೂ ಒಂದ್ ಕಡೆ ಈ ತರ ಒಂದ್ ಸಣ್ಣ ಪುಟ್ಟ ನೋವಾಗಿರೋದು ಇವತ್ತಾಗ್ತಾ ಇದೆ ನಿಮ್ ಸನ್ಮಾನ ನಿಮ್ಮ ಇಂಟರ್ವ್ಯೂ ಇಂದ. ಓಕೆ, ಈಗ ಕೇವಲ ನೀವು ಹಾಡು ಮಾತ್ರ ಅಲ್ಲ, ಅಂದ್ರೆ ಫಿಲ್ಮ್ ಮೇಕರ್ ಆಗಿದ್ದೀರಿ ಅಥವಾ ಕೆಲವೊಂದು ನಿಮ್ಮದೇ ಅಂತಹ ಹಾಡುಗಳಿಗೆ ಆಲ್ಬಮ್ಗಳನ್ನ ಮಾಡಿದ್ದೀರಿ, ಜೊತೆಗೆ ಈಗಾಗಲೇ ವಾಸು ದೀಕ್ಷಿತ್ ಕಲೆಕ್ಟಿವ್ ಅನ್ನುವಂತಹ ಒಂದು ಹೆಸರಲ್ಲಿ ಅನೇಕ ಕನ್ನಡ ಅಥವಾ ಇತರೆ ಭಾಷೆಯ ಹಾಡುಗಳಲ್ಲೂ ಕೂಡ ಮಾಡಿದ್ದೀರಿ. ಇಂತಹ ಸಂದರ್ಭದಲ್ಲಿ ಈ ಮೆಸೇಜ್ಗಳನ್ನು ಕೂಡ ಕೊಡ್ತಾ ಇದ್ದೀರಿ ಹಾಡುಗಳ ಮೂಲಕ. ಎಲ್ಲಿ ಹೋಗ್ತೀರಿ, ಒಂದು ಸಾಮಾಜಿಕ ಕಳಕಳಿಯನ್ನ ಇಟ್ಟುಕೊಂಡು. ಈ ಕಾನ್ಸೆಪ್ಟ್ನ ಬಗ್ಗೆ ಹೇಗೆ ನಿಮ್ಗೆ ಈ ಆಲೋಚನೆ ಬಂತು ಅಂತ ಹೇಳಿ? ಈಗ ರಸ್ತೆ ಗುಂಡಿ ಬಿದ್ದರೆ ಅದರ ಬಗ್ಗೆ ಆಗಿರ್ಬೋದು, ಅಥವಾ ಅಲ್ಲಿ ಏನೋ ಕಸ ಹಾಕಿದ್ದಾರೆ ಅನ್ನೋದ್ರ ಅದರ ಬಗ್ಗೆ. ಇದನ್ನ ಮಾಡಬೇಕು ಅನ್ನೋದೇ ಎಷ್ಟೋ ಜನರಿಗೆ ಅಯ್ಯೋ ನಮ್ದಲ್ಲಪ್ಪ ಇದು ಅನ್ನುವಂತಹ ರೀತಿ ಇರುತ್ತೆ ನಮ್ಮ ಮನಸ್ಥಿತಿ. ಈ ವಿಚಾರದ ಬಗ್ಗೆ ಹೇಗೆ ನೀವು ಈ ಸಾಮಾಜಿಕ ಕಳಕಳಿಯ ಬಗ್ಗೆ ಯೋಚನೆ ಮಾಡಿದ್ರಿ? ಒಬ್ಬ ಕಲಾವಿದ ಅಂದರೆ ಹಿ ಈಸ್ ಆಲ್ಸೋ ಪಬ್ಲಿಕ್ ಸರ್ವೆಂಟ್. ಪಬ್ಲಿಕ್ ಸರ್ವೆಂಟ್ ಅಂದರೆ ನೀವು ಬರೀ ಪೊಲೀಸ್ನವರೇ ಆಗಿರಬೇಕು ಅಥವಾ ಇನ್ಯಾವುದೋ ಗೌರ್ಮೆಂಟ್ ಇದರಲ್ಲೇ ಆಗಿರ್ಬೇಕಂತಿಲ್ಲ. ನಮ್ಮ ಕಲಾವಿದ ಅಂದರೆ ಕಲಾವಿದರು ಸಮಾಜದ ಒಂದು ಮಿರರ್ ಅಷ್ಟೇ. ಇವಾಗ ನೀವು ಫಿಲ್ಮ್ಸ್ ನೋಡ್ಬೋದು, ಫಿಲ್ಮ್ ಏನು ನಮ್ಮ ಸಮಾಜದ ಒಂದು ರಿಫ್ಲೆಕ್ಷನ್ ಅಷ್ಟೇ. ಹಾಗೆ ನಮ್ಮ ಹಾಡುಗಳು, ನಮ್ಮ ವಿಚಾರಗಳು ಹಾಡುಗಳ ಮೂಲಕ, ಆ ಪದಗಳ ಮೂಲಕ ನಮ್ಮ ಸಮಾಜನ ನಾವು ರಿಫ್ಲೆಕ್ಟ್ ಮಾಡ್ತೀವಿ ಅಷ್ಟೇ. ಸೊ ಹಾಗಾಗಿ ಅದೇ ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ. ಒಬ್ಬ ಕಲಾವಿದ ಅಂದರೆ ಸಮಾಜನ ನಾವು ಯಾವ ರೀತಿಯಾಗಿ ಒಳ್ಳೆ ರೀತಿಯಲ್ಲಿ ಹೇಗೆ ಬದಲಾಯಿಸ್ಬೋದು ಅಂತ. ಸೊ ಹಾಗಾಗಿ ನನಗೆ ಅನಿಸ್ದಾಗೆ ಎಲ್ಲೆಲ್ಲಿ ಚಿಕ್ಕ ಚಿಕ್ಕ ವಿಚಾರಗಳೇ, ಬಟ್ ಅದನ್ನು ನಾನು ಹೇಗೆ ತಿದ್ದುಪಡಿಸ್ಬೋದು, ನನಗೆ ಅದು ಮುಟ್ಟಿದೆ. ನನಗೆ ಇವಾಗ ಯಾರೋ ರೋಡ್ ಸೈಡಲ್ಲಿ ಕಸ ಹಾಕ್ತಾರೆ, ಅದು ನನಗೆ ತುಂಬ ಬೇಜಾರು ಉಂಟು ಮಾಡಿದೆ. ಅದನ್ನು ನಾನು ನನ್ನ ಕಲೆಯ ಮೂಲಕ ಹೇಗೆ ಅದನ್ನು ವ್ಯಕ್ತಪಡಿಸ್ಬೋದು, ಅದ್ರ ಬಗ್ಗೆ ಹೇಗೆ ಇನ್ನಷ್ಟು ಒಳ್ಳೆ ಮೆಸೇಜಸ್ನ ತರ್ಬೋದು. ಏಕೆಂದರೆ ನಾ ಆವಾಗಲೇ ಹೇಳ್ದಂಗೆ ಕಲೆಯಲ್ಲಿ ಪ್ರೀತಿ ಇದೆ, ಕಲೆಯಲ್ಲಿ ಆ ಶಕ್ತಿನೂ ಇದೆ. ಸೊ ಅದು ಒಂಥರ ಎಷ್ಟು ಹೆವಿ ಡ್ಯೂಟಿನ ತಗೊಳುತ್ತೆ, ಅಷ್ಟೇ ಕೋಮಲವಾಗಿ ಅದನ್ನು ಕೊಡುವಂತಹ ಶಕ್ತಿನೂ ಕಲೆಯಲ್ಲಿದೆ. ಸೊ ಆ ಒಂದು ಆಶೀರ್ವಾದ ನನಗಿರೋದ್ರಿಂದ ಅದನ್ನು ನಾನು ತಿರ್ಗಾ ಸಮಾಜಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಓಕೆ, ಆ ಹಾಡುಗಳ ಮೂಲಕ ಕೂಡ ನೀವು ಹೇಳುವಂಥ ಪ್ರಯತ್ನ ಮಾಡಿದ್ರಿ, ವಿಡಿಯೋಗಳ ಮೂಲಕ ಅಂತ ಹೇಳಿ. ಹೇಗೆ ರೆಸ್ಪಾನ್ಸ್ ಬಂತು ಅವಾಗ? ಇವಾಗ ನಾನು ಜಯನಗರದಲ್ಲಿ ಎಲ್ಲರೂ ಫುಟ್ಪಾತ್ ಮೇಲೆ 2 ವೀಲರ್ಸ್ ಹೋಗ್ತಾ ಇರ್ತಾರೆ. ಸೊ ಅವಾಗ ನಾನು ಗಿಟಾರ್ ತೊಗೊಂಡು ಮಧ್ಯೆ ನಿಂತ್ಕೊಂಡು ಹಾಡೋಕ್ಕೆ ಶುರು ಮಾಡಿದೆ. ಸೊ ಅಲ್ಲಿ ಬರ್ತಾ ಇದ್ದವರೆಲ್ಲ ತಿರ್ಗಾ ವಾಪಸ್ ಹೋಗೋಕೆ ಹೋದ್ರು. ಇವಾಗ ನಾನು ಸುಮ್ಮನೆ ಹಾಗೆ ನಿಂತ್ಕೊಂಡ್ರೆ ಯಾರ ನೀನ ನೋಡೋಕ್ಕೆ ಮೊದಲೇ ಹಿಂಗಿದ್ಯಾ ಅಂತ ಹೇಳ್ತಾರೆ. ಬಟ್ ಗಿಟಾರ್ ಇಟ್ಕೊಂಡು ನಾನು ಹಾಡ್ತಾ ಇರೋದ್ರಿಂದ ಅವರು ಇವನು ಆರ್ಟಿಸ್ಟ್, ಕಲಾವಿದ ಅಂತ ಒಂದು ಏನೋ ಒಂದು ರೆಸ್ಪೆಕ್ಟ್, ಅಥವಾ ಸರಿ ಇವ್ರ ಹತ್ರ ಯಾಕೆ ಮಾತಾಡೋದು ಅಂದ್ಬಿಟ್ಟು ಅವ್ರು ವಾಪಸ್ ಹೋಗ್ತಾರೆ. ಸೊ ಹಾಗಾಗಿ ಕಲೆಯಲ್ಲಿ ಅಷ್ಟು ಶಕ್ತಿ ಇದೆ. ನನ್ನಲ್ಲಿ ನಾನು ಜಸ್ಟ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ನನ್ನಲ್ಲಿ ಆ ಶಕ್ತಿ ಇಲ್ಲದಿರ್ಬೋದು, ಬಟ್ ಕಲೆಯಲ್ಲಿ ಆ ಶಕ್ತಿ ಇದೆ. ಅದು ನನಗೆ ಸ್ಫೂರ್ತಿ ಕೊಡುತ್ತೆ ಅಷ್ಟೇ. ಓಕೆ, ಈ ಥರ ಸೋಷಿಯಲ್ ಕನ್ಸರ್ನ್ಗಳನ್ನು ಯಾಕಂದ್ರೆ ನಾವು ಗಮನಿಸ್ತೀವಿ, ಎಷ್ಟೋ ಸಲ ನಾನು ಆಗಲೇ ಹೇಳಿಗೆ ತುಂಬ ಜನರಿಗೆ ಇರೋದಿಲ್ಲ. ಬಟ್ ಇಂತಹ ಒಂದು ಸಾಮಾಜಿಕ ಕಳಕಳಿ ಇರುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ನೀವು ಹೋಗ್ತೀರಿ, ಅಥವಾ ಅಲ್ಲಿ ರಸ್ತೆ ಗುಂಡಿಗಳಿರುವಂಥದ್ದು ಅಥವಾ ಕಸದ ವಿಚಾರ ಅಂತ ಬಂದಾಗ ಆಗ ಸರಿಯಾಗಿರೋದು ಇದೆಯಾ ನೀವು, ಅಥವಾ ಯಾರಾದರೂ ನಿಮಗೆ ಹೇಳಿದ ನೀವೊಂದು ಈ ಥರ ಹಾಡುಗಳನ್ನ ಅಲ್ಲಿ ಹಾಡಿದ್ರಿ, ಇದರಿಂದಾಗಿ ನೋಡಿ ಈ ಥರ ಆಗಿದೆ ಅಂತ ಹೇಳಿದ್ದು ಜನರು ಹೇಳಿರೋದು? ಸುಮಾರು ಜನ ಹೇಳಿದ್ದಾರೆ. ನಮ್ಮ ಮನೆಯಲ್ಲೇ ನಾವೇನೆ
ನಾವು ಯಾವುದೇ ರೀತಿಯಾದ ಕಸನ ನಾವು ಕಲೆಕ್ಷನ್ಗೆ ಕೊಡೋದಿಲ್ಲ. ನಮ್ಮ ಮನೆಯಲ್ಲಿ ನಾವೆಲ್ಲ ಕಸವನ್ನು ನಾವೇ ಎಲ್ಲ ಸೆಗ್ರಿಗೇಟ್ ಮಾಡಿ ಮತ್ತು ಕಿಚನ್ ವೇಸ್ಟ್ನ ಕಂಪೋಸ್ಟ್ ಮಾಡಿ ಸೆಗ್ರಿಗೇಟ್ ಮಾಡಿ ನಾನು ಕಲೆಕ್ಷನ್ ಸೆಂಟ್ರಿಗೆ ನಾನೇ ಖುದ್ದಾಗಿ ಹೋಗಿ ಕೊಡ್ತೀನಿ. ಸೊ ಈ ಥರ ನಾನು ಮಾಡೋದ್ರಿಂದ ನಾನು ಅದನ್ನು ಆ ವಿಚಾರನ ಹೇಳಬಲ್ಲೆ, ಈ ಥರ ಮಾಡಬಹುದು ಅಂತ. ಸೊ ಸುಮಾರು ಜನ ಹೇಳಿದ್ದಾರೆ, ನೀವು ಮಾಡ್ತಾ ಇರೋದನ್ನು ನೋಡಿ ನಮಗೂ ಇನ್ಸ್ಪೈರ್ ಆಗಿ ನಾವು ಮಾಡ್ತಾ ಇದ್ದೀವಿ ಅಥವಾ ನಾವು ಪ್ರಯತ್ನ ಪಡ್ತೀವಿ ಅಂತ. ಸೊ ಡೆಫಿನೆಟ್ಲಿ ನಾನು ಏನೇ ಸಂಗೀತದ ಮೂಲಕ ಒಳ್ಳೆ ಮೆಸೇಜ್ನ ಕೊಡಕ್ಕೆ ಬಂದು ಎಲ್ಲ ಎನ್ಕರೇಜೇ ಮಾಡ್ತಾ ಇದ್ದಾರೆ. ವಾಸು ದೀಕ್ಷಿತ್ ಕಲೆಕ್ಟಿವ್ ಏನು ಆ್ಯಕ್ಚುಲಿ ಜನರಿಗೆ ಏನು ಹೇಳೋದಕ್ಕೆ ಹೊರಟಿದ್ದೀರಿ, ಅದರಿಂದ ಇನ್ನು ಮುಂದೆ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ವಾಸು ದೀಕ್ಷಿತ್ ಕಲೆಕ್ಟಿವ್ ಒಂದು ಸ್ಪೇಸ್ ಬೇರೆ ಬೇರೆ ತರಹ ಸಂಗೀತನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಈಗ ನನ್ನ ಸ್ವರಾತ್ಮ ಬ್ಯಾಂಡ್ನಲ್ಲಿ ನಮ್ಮದೇ ಸಂಗೀತನ ನಾವು ಕಂಪೋಸ್ ಮಾಡಿ ನಾವು ಪರ್ಫಾರ್ಮ್ ಮಾಡ್ತೀವಿ. ವಾಸು ದೀಕ್ಷಿತ್ ಕಲೆಕ್ಟಿವಲ್ಲಿ ನಾನು ಸುಮಾರು ನಮ್ಮ ಏನಂತಾರೆ ಕಲ್ಚರಲ್ ಬ್ಯಾಕ್ಗ್ರೌಂಡ್ನಲ್ಲಿ ಎಷ್ಟು ಒಳ್ಳೊಳ್ಳೆ ಪದಗಳಿದೆ, ಬಸವಣ್ಣ, ಪುರಂದರದಾಸರು, ಕಬೀರ್, ಇವರೆಲ್ಲರ ಪದಗಳನ್ನು ಇನ್ನಷ್ಟು ನೆಕ್ಸ್ಟ್ ಜನ್ರೇಷನ್ ಅಥವಾ ಪ್ರೆಸೆಂಟ್ ಜನ್ರೇಷನ್ ಫಸ್ಟ್ ಮುಟ್ಸೋಣ ಅನ್ನೋ ಒಂದು ಪ್ರಯತ್ನನ ಹೊಸ ರೀತಿಯಲ್ಲಿ ತೊಗೊಂಡು ಬರುವಂತಹ ಒಂದು ಸ್ಪೇಸ್ ಅಷ್ಟೇ. ಇಲ್ಲಿ ತಪ್ಪು ಮಾಡೋದಕ್ಕೂ ಜಾಗ ಇದೆ, ಇಲ್ಲಿ ಹೊಸ ಪ್ರಯತ್ನ ಮಾಡೋದಕ್ಕೂ ಜಾಗ ಇದೆ. ಸೊ ಆದ ರೀತಿ ಸಂಗೀತನ ನಮ್ಮ ಕಲ್ಚರ್ನ ಹೇಗೆ ಮುಂದೆ ತರ್ಬೋದು ಅನ್ನೋ ಒಂದು ಪ್ರಯತ್ನ. ನಿಮ್ಮ ಇದರಲ್ಲಿ ಈಗಂದರೆ ಸಂಗೀತ ಅಂತ ಹೇಳಿದ್ರೆ, ಈಗ ನೀವು ಹೇಳಿದ್ರೆ ಅಂದರೆ ಚಿಕ್ಕಂದಲ್ಲಿ ನನಗೆ ಬಹಳ ಇಂಟ್ರೆಸ್ಟ್ ಅಂತ ಹೇಳಿ, ಒಂದು ವೇಳೆ ಸಂಗೀತ ಈಗ ಈ ರೀತಿಯಾದಂತಹ ಪ್ಯಾಷನ್ ಇಲ್ಲದೆ ಅಥವಾ ಇದ್ದು ಕೂಡ ಮನೆಯಲ್ಲಿ ಏನಾದರೂ ಒಪ್ಪಿಗೆ ಕೊಡದೆ ಇದ್ದಿದ್ರೆ ಏನಾಗ್ತಿದ್ರಿ ನೀವು? ನಾನು ಸಂಗೀತ ಇಲ್ಲಾಂದರೆ ಬೇರೆ ಯಾವುದೋ ಕಲೆನಲ್ಲೇ ನಾನು ಮುಂದುವರಿತಾ ಇದ್ದೆ. ಆ್ಯಕ್ಚುಲಿ ನೀವು ಆಗಲೇ ಹೇಳಿದಾಗೆ ನಾನು ಫೈನ್ ಆರ್ಟ್ ಸ್ಟೂಡೆಂಟ್. ಸೊ ನಾನು ಪೇಂಟರ್ ಆಗಿರ್ಬೋದಿತ್ತು, ಇಲ್ಲ ಸ್ಕಲ್ಪ್ಟರ್ ಆಗಿರ್ಬೋದಿತ್ತು, ಯಾವುದೋ ಒಂದು ಒಟ್ಟಿನಲ್ಲಿ ಒಬ್ಬ ಕಲಾವಿದ ಆಗ್ತಾ ಇದ್ದೆ ಅನ್ನೋದೇ ನನ್ನ ಮುಂಚೆಯಿಂದನೂ ನನಗೆ ಅದೇ ಆಸೆ, ಈಗಲೂ ಅದೇ ಧೈರ್ಯ. ಓಕೆ, ಈಗ ಸಂಗೀತ ಅಂತ ಹೇಳಿ ಬಂದಾಗ ಎಷ್ಟೋ ಸಂದರ್ಭದಲ್ಲಿ ಮನೆಯಲ್ಲೂ ಈಗಲೂ ಕೂಡ ಒಂದು ರೀತಿಯಲ್ಲಿದೆ, ಅಯ್ಯೋ ಅದರಿಂದ ಏನು ನಮ್ಮ ಜೀವನಕ್ಕೆ ಏನು ಉದ್ಧಾರ ಆಗಲ್ಲಪ್ಪ ಅನ್ನುವಂಥ ಪರಿಸ್ಥಿತಿ ಇದೆ. ಬಟ್ ಅಂಥವರಿಗೆ, ಆ ರೀತಿಯಾಗಿ ಮನಸ್ಥಿತಿ ಇರೋರಿಗೆ ಏನು ಹೇಳ್ತೀರಿ? ಯಾಕಂದರೆ ಮಕ್ಕಳನ್ನ ಕಳಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಎಷ್ಟೋ ಸಂದರ್ಭದಲ್ಲಿ, ಅಂಥವ್ರಿಗೆ ಏನು ಹೇಳೋದಕ್ಕೆ ಬಯಸ್ತೀವಿ? ಈಗ ಮುಂಚಿನ ಥರ ಏನೂ ಗೊತ್ತಿಲ್ಲ ಅಥವಾ ಯಾವುದೇ ಒಂದು ಪ್ರೊಫೆಷನ್ಗೆ ಏನು ಸ್ಫೂರ್ತಿ ಇಲ್ಲ ಅಥವಾ ಬ್ಯಾಕಿಂಗ್ ಇಲ್ಲ ಅಥವಾ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ಎಲ್ಲ ರೀತಿಯಾದ ಸಪೋರ್ಟ್ ಇವಾಗ ಇದ್ದೇ ಇದೆ. ಮತ್ತು ಈಗಿನ ಜನ್ರೇಷನ್ ಮಕ್ಕಳಿಗೇ ಎಲ್ಲದ್ರ ಬಗ್ಗೆ ಅವ್ರಿಗೆ ಆನ್ಲೈನಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ಆ್ಯಪ್ಸ್ ಥ್ರೂ ಆಗಿರ್ಬೋದು, ಎಲ್ಲ ವಿಚಾರಗಳು ಅವ್ರಿಗೆ ಗೊತ್ತಿದೆ. ಸೊ ಈಗ ಒಂದು ತಪ್ಪು ಮಾಡಿದ್ರೂ ಪುನಃ ಪ್ರಯತ್ನ ಪಡೋಕ್ಕೆ, ಬೇರೆ ಒಂದು ಪ್ರೊಫೆಷನ್ ತಗೊಂಡು ಪ್ರಯತ್ನ ಪಡೋಕ್ಕೆ ಹಲವಾರು ಅವಕಾಶ ಇದೆ. ಸೊ ಈ ಮುಂಚಿನ ಥರ ನಾವು ಹೆದರ್ಕೊಳ್ಬೇಕಾಗಿಲ್ಲ, ಈ ಪ್ರೊಫೆಷನ್ ಮುಂದೆ ನಮಗೆ ಸಸ್ಟೈನ್ ಆಗುತ್ತಾ ಇಲ್ವಾ ಅಂತ. ಜೊತೆಗೆ ಸುಮಾರು ಜನ ಒಂದು ಪ್ರೊಫೆಷನ್ನ 20 years ಮಾಡ್ತಾರೆ, 15 ವರ್ಷ ಮಾಡ್ತಾರೆ, ಆಮೇಲೆ ಚೇಂಜ್ ಮಾಡ್ತಾರೆ. ಸೊ ವರ್ಲ್ಡ್ ಇಸ್ ರಿಯಲಿ ಲೈಕ್ ಚೇಂಜ್ಡ್ ಎ ಲಾಟ್. ಮುಂಚಿನ ಥರ ನಾವು ಇದು ಮಾಡ್ತಾಯಿದ್ರೆ ಇದನ್ನೇ ಮಾಡಬೇಕು ಅನ್ನೋ ಏನು ಒಂದು ಕಟ್ಟೆ ನಾವು ಅದನ್ನು ಹಂಗೆ ಮಾಡಬೇಕಂತ ಇಲ್ಲ. ಈಗ ಎಲ್ಲ ಬೆಳೀತಾ ಇದೆ, ಪ್ರಪಂಚ ಬೆಳೀತಾ ಇದೆ, ಎಲ್ರಿಗೂ ಹಲವಾರು ಅವಕಾಶ ಇದೆ. ಯಾವುದೇ ಥರ ಒಂದು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಮಕ್ಕಳು, ಎಸ್ಪೆಷಲಿ ಯಂಗರ್ ಜನ್ರೇಷನ್, ಅವ್ರಿಗೆ ತುಂಬ ಆಪ್ಷನ್ಸ್ ಇದೆ ಅಂತ ನನಗನ್ಸುತ್ತೆ. ಸೊ ಅಟಾರ ಬಗ್ಗೆ ನಾವು ಗಮನಿಸ್ತೀವಿ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಇರ್ತಾರೆ. ನೀವು ನಿಮ್ಮದೇ ಒಂದು ರೀತಿಯಲ್ಲಿ ನಿಮ್ಮದೇ ಶೈಲಿಯಲ್ಲಿ ಇಡ್ತೀರಿ. ಇದರದ್ದು ರಹಸ್ಯ ಏನು, ಇದರ ಸ್ಪೆಷಾಲಿಟಿ ಏನು ಅಂತ ಹೇಳಿ? ನೀವು ಯಾವುದೇ ಒಂದು ಕಲೆನೇ ತಗೊಳ್ಳಿ, ನಮ್ಮ ಭಾರತದ ಯಾವುದೇ ಕಲೆ, ಭರತನಾಟ್ಯಂ ಆಗಿರ್ಬೋದು, ಇಲ್ಲ ಮೋಹಿನಿಯಾಟ್ಟಂ ಅಥವಾ ಕಥಕ್ಕಳಿ, ಯಾವುದೇ ಒಂದು ಆರ್ಟ್ ಫಾರ್ಮ್ ತಗೊಳ್ಳಿ, ಅದಕ್ಕೆ ಆಯಾ ಜಾಗದ ಒಂದು ಇಂಪಾರ್ಟೆನ್ಸ್ ಏನಿದೆ ಅವರ ಅಟೈರ್ ಮೂಲಕ ತೋರಿಸ್ತಾರೆ. ಇವಾಗ ಡ್ಯಾನ್ಸರ್ಸು ಸುಮ್ಮನೆನೂ ಅವರು ಹಿಂಗೆ ಹಸ್ತಾ ಎಲ್ಲ ತೋರಿಸ್ಬೋದು, ಬಟ್ ಅವ್ರು ಅದಕ್ಕೆ ಬಣ್ಣ ಹಾಕೊಂತಾರೆ, ಯಾಕೆಂದರೆ ದೂರದಲ್ಲಿದ್ದವ್ರಿಗೂ ಕಾಣಲಿ ಅಂತ. ಸೊ ಹಾಗಾಗಿ ಒಂದು ಸ್ಟೇಜ್ಗೆ ಹೋದ್ಮೇಲೆ ಒಂದು ನಾನು ವಾಸು ದೀಕ್ಷಿತ್ ನಾರ್ಮಲಿ ಏನಿರ್ತೀನಿ ಅದನ್ನು ಬಿಟ್ಟು ಒಬ್ಬ ಕಲಾವಿದ ಆಗಿರುವಂಥ ಒಂದು ಕ್ಯಾರೆಕ್ಟರ್ನ ನಾನು ಧರಿಸ್ಬೇಕಾಗತ್ತೆ. ಸೊ ಹಾಗಾಗಿ ನಾವು ಏನು ಆ ಕಾಸ್ಟ್ಯೂಮ್ ಹಾಕೊಳ್ತೀವಿ ಅದು ಆ ಕ್ಯಾರೆಕ್ಟರ್ಗೆ ಇಳಿಯೋದಕ್ಕೆ ಒಂದು ಅವಕಾಶ ಅಷ್ಟೇ. ಈಗ ಪೊಲೀಸ್ ಅಂದರೆ ಅವ್ರಿಗೊಂದು ಯೂನಿಫಾರ್ಮ್ ಇರುತ್ತೆ, ಡಾಕ್ಟರ್ಸ್ ಅಂದರೆ ಅವ್ರಿಗೊಂದು ಯೂನಿಫಾರ್ಮ್ ಇರುತ್ತೆ. ಹಾಗೆ ನಾನು ಒಬ್ಬ ಕಲಾವಿದ ಸ್ಟೇಜ್ ಮೇಲೆ ಹೋಗ್ಬೇಕಂದ್ರೆ ಅದಕ್ಕೊಂದು ಯೂನಿಫಾರ್ಮ್ ಅಷ್ಟೇ. ಸೊ ಕಾಸ್ಟ್ಯೂಮ್
ಹೆಲ್ಪ್ಸ್ ಮೀ ಗೆಟ್ ಇನ್ ಟು ಎ ಕ್ಯಾರೆಕ್ಟರ್ ಆಫ್ ಎ ಪರ್ಫಾರ್ಮರ್. ಸೊ ಅದೊಂದು ಅಷ್ಟೇನೆ. ಅದರಿಂದ ನಾನೇನು ತುಂಬ ಡಿಫ್ರೆಂಟ್ ಅಥವಾ ಬೇರೆ ಅಂತಲ್ಲ, ಆ ಒಂದು ಪ್ರೊಫೆಷನ್ಗೆ ಇಳಿಯೋದಕ್ಕೆ, ಆ ಕ್ಯಾರೆಕ್ಟರ್ ಇಳಿಯೋದಕ್ಕೆ. ಹೆಂಗೆ ಅಂದ್ರೆ ಈ ತರ ಇರ್ಬೇಕು ಅಂತ ಹೇಗೆ ಯಾರು ಡಿಸೈಡ್ ಮಾಡಿದ್ರು? ನೀವೇ ಮಾಡ್ಕೊಂಡ್ರ? ಇಲ್ಲ ಜಿಟ್ಟು ಆಗಿರ್ಬೋದು, ಬಿಯರ್ಡ್ ಆಗಿರ್ಬೋದು, ಅಥವಾ ಪಂಚೆ ಉಡುವಂತಹದ್ದಾಗಿರ್ಬೋದು? ಇಲ್ಲ, ಸಿ ಒಬ್ಬರ ನಾನು ಆಗಲೇ ಹೇಳ್ದಂಗೆ ಒಂದೊಂದು ಪ್ರೊಫೆಷನ್ಗೆ ಒಂದೊಂದು ಥರ ಲುಕ್ಕು, ಒಂದೊಂದು ಥರ ಯೂನಿಫಾರ್ಮ್ ಇದ್ದರೆ ಅದಕ್ಕೆ ಒಂದು ಕಳೆ. ಸೊ ಹಾಗಾಗಿ ನಾನು ಥಿಯೇಟರಲ್ಲಿ ಇರಬೇಕಾದ್ರೆ ನಮ್ಮ ಗುರುಗಳಾದ ಮೈಮ್ ರಮೇಶ್ ಅವರು ಮೈಸೂರಿನಲ್ಲಿ, ಅವರು ಆ್ಯಕ್ಚುಲಿ ನಮ್ಗೆ ಹೇಳ್ತಾ ಇದ್ರು, ನೀವು ಒಂದು ಕಲಾವಿದ ಅಂದಮೇಲೆ ಅದಕ್ಕೆ ಒಂದು ಮರ್ಯಾದೆ ಇದೆ, ಅದಕ್ಕೆ ಒಂದು ಯೂನಿಫಾರ್ಮ್ ಇದೆ, ಅದಕ್ಕೊಂದು ಕಾಸ್ಟ್ಯೂಮ್ ಇದೆ, ಅದನ್ನು ನೀವು ಸೃಷ್ಟಿಪಡಿಸ್ಕೋಬೇಕು. ಸೊ ಎಲ್ಲರೂ ಹಿಂಗೆ ಇರಬೇಕಂತ ಇಲ್ಲ, ಬಟ್ ನೀವೇನು ಅನ್ನೋದನ್ನ ನಿಮ್ಮದೇ ಒಂದು ಕ್ರಿಯೇಷನ್ ನೀವು ಮಾಡಬೇಕು ಅಂತ ಅವರು ನಮಗೆ ಸ್ಫೂರ್ತಿ ಕೊಟ್ಟಿದ್ದು. ಎಸ್. ಇನ್ನೊಂದು ಕಡೆ ನಿಮಗೆ ತುಂಬ ಫೇವ್ರೇಟ್ ಆಗಿರುವಂಥ ನಿಮ್ಮ ಹಾಡುಗಳಲ್ಲೇ ಯಾವುದು ಫೇವ್ರೇಟ್? ಮುಳ್ಳು ಅನ್ನುವಂಥ ಹಾಡುಗಳನ್ನು ಕೂಡ ನಾವು ಕೇಳಿದ್ವಿ, ಮುಳ್ಳಿನ, ಅದು ಕೂಡ ತುಂಬ ವ್ಯೂಸನ್ನು ಪಡ್ಕೊಂಡಿದೆ. ಸೊ ಈ ಹಾಡಿನ ಬಗ್ಗೆ, ಜೊತೆಗೆ ನಿಮ್ಮ ಫೇವ್ರೇಟ್ ಹಾಡಿನ ಬಗ್ಗೆ ಇದು ಹೇಗೆ ಅಂದರೆ, ಒಂದು ತಂದೆ ತಾಯಿಗೆ ನಿಮ್ಮ 10 ಮಕ್ಕಳಲ್ಲಿ ಯಾರು ತುಂಬ ಇಷ್ಟ ಅಂತ ಕೇಳಿ, ಸೊ ಅದು ಭಾಳ ಕಷ್ಟ ಯಾವ ಹಾಡು ಅಂತ ಹೇಳೋದಕ್ಕೆ. ಯಾಕೆಂದ್ರೆ ನಾರ್ಮಲ್ ಗುನುಗ್ತಾ ಇರೋ ಹಾಡು ಯಾವುದು? ಮೋಸ್ಟ್ಲಿ ನನ್ನ ಹಾಡುಗಳನ್ನ ನಾನು ಗುಣಗದೇ ಇಲ್ಲ, ಬೇರೆ ಯಾವುದೋ ಹಾಡುಗಳನ್ನ ಗುನುಗ್ತಾ ಇರ್ತೀನಿ. ಸೊ ಯಾವುದೋ ಒಂದು ಫೇವರೇಟ್ ಅಂತ ಹೇಳಕ್ ಆಗೋದಿಲ್ಲ, ಹಲವಾರು ಇದೆ. ಸೊ ಅನ್ಫೇರ್ ಟು ಟೆಲ್ ಒನ್ ಸಾಂಗ್. ಓಕೆ, ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಯಾವ ರೀತಿ ಹಾಡಿನ ಬಗ್ಗೆ ಆಗಿರ್ಬೋದು, ಅಥವಾ ದಾಸರ ಪದಗಳ ಬಗ್ಗೆ ಆಗಿರ್ಬೋದು, ನಿಮ್ಮ ಶೈಲಿಯ ಬಗ್ಗೆ ನಮ್ಮ ಇವತ್ತಿನ ವೀಕೆಂಡ್ ಅಡ್ಡಾದಲ್ಲಿ? ನನಗನ್ಸೋದೇನೆಂದರೆ, ಕಲೆಯಲ್ಲಿ ಒಂದು ಬಹಳ ವಿಶಿಷ್ಟವಾದ ಒಂದು ಶಕ್ತಿ ಇದೆ. ಅದು ಯಾವುದೇ ರೀತಿ ಕಲೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಇಲ್ಲ ಫಿಲ್ಮ್ ಆಗಿರ್ಬೋದು, ವಿಶಿಷ್ಟವಾದ ಒಂದು ಶಕ್ತಿ ಇದೆ. ಅದು ಯಾವುದೇ ಭಾಷೆಯಲ್ಲಿ ಬರ್ಬೋದು, ಕನ್ನಡದಲ್ಲಾಗಿರ್ಬೋದು, ಹಿಂದಿ ಆಗಿರ್ಬೋದು. ಆ ಭಾಷೆಯನ್ನು ಮೀರಿ ಒಂದು ಪ್ರೀತಿಯಿಂದ ನಮಗೆ ಒಂದು ಸಂದೇಶನ ಕೊಡುವಂಥ ಶಕ್ತಿ ಇದೆ ಕಲೆಯಲ್ಲಿ. ಅದನ್ನು ನಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳೋಣ. ನೀನು ಕನ್ನಡದಲ್ಲಿ ಹಾಡ್ತಾ ಇದೆಯಾ, ಇಲ್ಲ ನೀನು ಹಿಂದಿನಲ್ಲಿ ಹಾಡಬೇಕು, ಇಲ್ಲ ತಮಿಳಲ್ಲಿ ಹಾಡ್ತಾ ಇದೆಯಾ, ತಮಿಳಲ್ಲಿ ಹಾಡಬೇಡ, ಆ ಥರ ಒಂದು ಯಾವುದೇ ಒಂದು ಬ್ಯಾರಿಯರ್ನ ನಾವು ಕಟ್ಟೋದು ಬೇಡ. ಏಕೆಂದರೆ ಕಲೆ ಈಸ್ ದ ಬಿಗ್ಗೆಸ್ಟ್ ರಿಲಿಜನ್ ನನ್ನ ಪ್ರಕಾರ. ಸೊ ಅದಕ್ಕೇನು ಒಂದು ವ್ಯಾಲ್ಯೂ ಕೊಡಬೇಕು ಅದನ್ನು ಕೊಡೋಣ. ನಮ್ಮ ಭಾಷೆ, ಕಾಸ್ಟ್, ರಿಲಿಜಿಯನ್, ಈಗಷ್ಟೇ ನಾವು ನೋಡ್ತಾ ಇರೋ ಹಾಗೆ ಎಲ್ಲ ಕಡೆ ಎಷ್ಟು ರೀತಿಯಾದ ಒಂದು ದ್ವೇಷ, ಎಲ್ಲ ಕಡೆ ವೈಲೆನ್ಸ್, ಇದು ತುಂಬ ಹರಡ್ತಾ ಇದೆ. ಬಟ್ ಕಲೆನಲ್ಲಿ ದಯವಿಟ್ಟು ನಾವು ಈ ರೀತಿಯಾದ ಒಂದು ಭೇದ ಭಾವನ ತರೋದು ಬೇಡ. ಸೊ ಪ್ರೀತಿಯನ್ನು ಹಂಚೋಣ, ಶಾಂತಿಯನ್ನು ಹಂಚೋಣ. ಮ್ಯೂಸಿಕ್, ಆರ್ಟ್, ಇದರಲ್ಲಿ ನಾವು ಇನ್ನಷ್ಟು ಮುಳುಗೋಣ ಅಂತ ನನ್ನ ಒಂದು ಕೋರಿಕೆ. ಎಸ್, ನಿಮ್ಮ ಫೈನಲ್ ಕ್ವಶನ್, ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳು ಏನು, ಅಥವಾ ನಿಮ್ಮ ಮುಂದಿನ ಡ್ರೀಮ್ ಏನು? ಏನಾದರೂ ಫಿಲ್ಮ್ಗಳಲ್ಲಿ ಈಗಾಗಲೇ ಆ್ಯಕ್ಟ್ ಮಾಡಿದಿರಿ, ಇನ್ನೊಂದು ಹೀರೋ ಆಗಬೇಕಾ ಅನ್ನುವಂಥದ್ದು ಆಗಿರ್ಬೋದು, ಅಥವಾ ಡೈರೆಕ್ಷನ್ ಮಾಡುವಂಥದ್ದು, ಆ ಥರದ್ದು ಏನಾದರೂ ಇದೆಯಾ? ನನಗೆ ಯಾವ ರೀತಿಯಾದ ತುಂಬ ದೊಡ್ಡ ಆಸೆಗಳಿಲ್ಲ. ಈಗೇನು ಮಾಡ್ತಾ ಇದ್ದೀನಿ, ಯಾವುದೇ ಒಂದು ನಾನು ಹಾಡು ಮಾಡೋದಾಗಲಿ, ಅಥವಾ ಫಿಲ್ಮ್ ಮಾಡೋದಾಗಲಿ, ಅಥವಾ ಬೇರೆ ಯಾವುದೇ ಒಂದು ಆರ್ಟ್ ಮಾಡೋದಾಗಲಿ, ನಾನು ಮನೆಯಲ್ಲಿ ನಾನು ಸುಮ್ಮನೆ ಕೂತ್ಕೊಂಡು ಬಟ್ಟೆ ಮಡ್ಚೋದ್ರಲ್ಲಾಗಲಿ ಎಲ್ಲದರಲ್ಲೂ ಸಂತೋಷ ಕಾಣಬೇಕು ಅನ್ನೋದೇ ನನ್ನ ಒಂದು ಆಸೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕೆ, ನನ್ನ ಇಲ್ಲಿ ಕರೆದಿದ್ದಕ್ಕೆ, ನಮ್ಮ ಸಂಗೀತನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ, ನಮ್ಮ ಇವತ್ತಿನ ವೀಕೆಂಡ್ ಅಡ್ಡ ಯಾರ ಜೊತೆಗೆ, ಅವ್ರು ಏನ್ ಮಾಡ್ತಾರೆ, ಯಾವ ರೀತಿಯಾಗಿ ಹಾಡುಗಳನ್ನ ಜನರಿಗೆ ಕೊಡುವಂತಹ ಪ್ರಯತ್ನ, ಜನರ ಮನಸ್ಸನ್ನು ಸೆಳೆಯುವಂತಹ ಪ್ರಯತ್ನ ಮಾಡ್ತಾರೆ ಅನ್ನೋದು ಇದು ಇವತ್ತಿನ ವೀಕೆಂಡ್ ಅಡ್ಡ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.